ಅಜ್ಜಿ, ನೀವು ಸಣ್ಣವರಿದ್ದಾಗ ಮನೇಲಿ ಗಣೇಶನ ಕೂರಿಸಿ ಪೂಜೆ ಮಾಡ್ತಿದ್ರಾ? ಆಗ ಮನೇಲಿ ಅನುಕೂಲ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಬರ್ತಾ ಇದ್ದೆ ಕಣ. ಆಗ ಮನೆಯಲ್ಲಿಟ್ಟು ಗಣೇಶನ ಪೂಜೆ ಮಾಡ್ತಿರ್ಲಿಲ್ಲ. ಅವಾಗ ಏನೇ ಜನ ಎಲ್ಲ ಸೇರಿ ಬೀದಿಲಿಟ್ಟು ಪೂಜೆ ಮಾಡ್ತಿದ್ರು ಕಣ. ಅಜ್ಜಿ, ಗಣೇಶನ ಹತ್ರ ಏನ್ ಬೇಡ್ಕೊಂಡ್ರು ನೆರವೇರಿಸ್ತಾನ? ಹೌದು ಕಣ. ಗಣೇಶ ಅಂದರೆ ವಿಘ್ನ ವಿನಾಶಕ. ನಾವೇನು ಕೇಳ್ಕೊಂಡ್ರು ಎಲ್ಲ ನೆರವೇರಿಸ್ತಾನೆ ಕಣ. ಅದಕ್ಕೆ ಅಲ್ವೇನೋ ಗಣೇಶನಿಗೆ ಮೊದಲನೇ ಪೂಜೆ ಮಾಡೋದು. ಅಜಯ್, ಗಣೇಶನ ಹತ್ರ ನಾವು ಏನು ಬೇಡ್ಕೊಂಡ್ರು ನೆರವೇರುತ್ತಾ? ನೀನು ನಂಬಿಕೆಯಿಂದ ಅವ್ರನ್ನ ಬೇಡ್ಕೊಂಡ್ರೆ ಆ ಕೆಲಸ ಆಗುತ್ತೆ ಕಣೋ. ದೊರೆ ಗಣೇಶ, ನಂತೇನು ತುಂಬ ದೊಡ್ಡ ಬೇಡಿಕೆ ಅಲ್ಲ, ಒಂದು ಚಿಕ್ಕ ಕೋರಿಕೆ. ಎಲ್ಲ ನಿಂಗೆ ಗೊತ್ತಿರೋದೆ. ನಾನು 5 ಲಕ್ಷ ಕಳ್ಕೊಂಡಿದ್ದೀನಲ್ಲ, ಅದನ್ನು ವಾಪಸ್ ಕೊಡಿಸ್ಬಿಟ್ರೆ ಸಾಕು. ಅದನ್ನು ಯಾವನೋ ಕಳ್ಳನ ಮಗ ಕತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅವನು ಯಾರು ಅಂತ ನಂಗೆ ತೋರಿಸು. ಅಷ್ಟು ಮಾಡಪ್ಪ ದೇವರೇ ಗಣೇಶ. ಏನೋ ನೀನು ಹೆಂಡ್ತಿ ಥರ ಗೋಣಾಗ್ತಾ ಇದೆಯಾ? ಏನಜ್ಜೆ, ಏನಾನ ಮಾತಾಡ್ತೀಯಲ್ಲ? ನಾನು ಗಣೇಶ ಏನೋ ಮಾತಾಡ್ಕೋತಿದ್ವಿ. ನಾನು ಏನು ಬೇಡ್ಕೋತಿದ್ದೆ ಅಂತ ನಿನಗೆ ಜೋರಾಗಿ ಹೇಳೋಕ್ಕಾಗುತ್ತಾ? ರೀ, ನೀವು ಚಿಕ್ಕವರಿದ್ದಾಗ ಗಣೇಶನ ಮುಂದಿಟ್ಟಿದ್ದು ಮೋದಕನ ಬಹುಶಃ ಕದ್ದು ತಿಂದಿದ್ರಿ ಅನ್ಸತ್ತೆ. ಅದಕ್ಕೆ ಈಗ ದೊಡ್ಡರ ಥರ ಆಡ್ತಿದ್ದೀರಾ. ಏನೋ ನೀನು ಹೇಳ್ತಿರೋದು? ನಾನೇ ನಿನ್ನ ಕಣ್ಣಿಗೆ ದಡ್ಡನ ಥರ ಕಾಣಿಸ್ತಾ ಇದ್ದೀನ? ಗಂಡನ ಹತ್ರ ಈಗ ನಡ್ಕೊಳ್ಳೋದು? ಅಯ್ಯಯ್ಯ, ನಾನೇನೋ ಒಂಚೂರು ತಮಾಷೆ ಮಾಡಿದ್ರೆ ಅದಕ್ಕೆ ಯಾಕ್ರಿ ಸಿಟ್ಟು ಮಾಡ್ಕೋತೀರಾ? ನೀವೇ ಹೇಳಿದ್ರಿ ತಾನೇ ಹಬ್ಬದ ದಿವಸ ನಗ್ನಗ್ತಾ ಇರಬೇಕು ಅಂತ. ಅದಕ್ಕೆ ಚೂರು ತಮಾಷೆ ಮಾಡಿದ್ನಪ್ಪ. ನೀವು ತಮಾಷೆ ಮಾಡೋದಕ್ಕೆ ನಾನೇನು ಜೋಕರ್ ಅಲ್ಲ. ನನ್ನ ಸಮಸ್ಯೆ ಏನು ಅಂತ ನಿಂಗೆ ಗೊತ್ತು ತಾನೆ? ಅದಕ್ಕೆ ಪರಿಹಾರ ಕೇಳ್ಕೊತಿದ್ದೆ. ಅದನ್ನೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಾ? ಸಮಸ್ಯೆ ಇರೋರು ಯಾರು ಈ ರೀತಿ ಕೂತಲ್ಲೇ ಬೇಡ್ಕೊಳ್ಳೋದಿಲ್ಲ ರೀ. ಅದಕ್ಕೂ ಒಂದು ಪದ್ಧತಿ, ಒಂದು ಸಂಸ್ಕಾರ ಅಂತ ಇದೆ. ನೀವು ಈ ರೀತಿ ಬೇಕಾಬಿಟ್ಟಿಯಾಗಿ ಬೇಡ್ಕೊಂಡ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕದಂಗೆ. ಸಂಸ್ಕಾರದಲ್ಲಿ ದೊಡ್ಡ PhD ಮಾಡೋಳ ಥರ ಮಾತಾಡ್ಬೇಡ. ಏನು ಅಂತ ನನಗೆ ಗೊತ್ತು. ಈ ಶಾಸ್ತ್ರ ನನ್ನ ಹತ್ರ ಇಟ್ಕೋಬೇಡ. ಅಯ್ಯಯ್ಯಯ್ಯಯ್ಯ, ಏನೋ ಒಂಚೂರು ತಮಾಷೆ ಮಾಡಿದ್ರೆ ಅದಕ್ಕೆ ಯಾಕ್ರಿ ಈ ರೀತಿ ರೇಗಾಡ್ತೀರಾ? ಹಬ್ಬದ ದಿನ ಸ್ವಲ್ಪ ನಗ್ನಗ್ತಾ ಇರಬಾರ್ದಾ? ಸಾಕಾ? ನೀನೇನು ಆಟ ಹೊಡ್ಕೊಂಡು ಕೂತಿದ್ಯಾ? ಹೋಗಿ ಓದ್ಕೋ. ಹಬ್ಬದ ದಿನಾನು ಓದ್ಕೋಬೇಕಪ್ಪ. ಇವತ್ತಾದ್ರೂ ಖುಷಿಯಾಗಿರೋಣ ಅಂದ್ರೆ ಅದಕ್ಕೂ ಬಿಡಲ್ಲ. ನೋಡು ಅವ್ನು ಹೆಂಗೆ ಉತ್ತರ ಕೊಡ್ತಾನೆ ಅಂತ. ನೀವೆಲ್ಲ ಸೇರಿ ಅವನ್ನ ಹಾಳು ಮಾಡ್ಬಿಟ್ಟಿದ್ದೀರಾ. ನಾವೇನ್ರಿ ಹಾಳು ಮಾಡಿದ್ದೀವಿ ಅವನನ್ನ? ಇಷ್ಟಕ್ಕೊಂದು ಅಂಥದ್ದು ಏನು ಮಾಡಿದ್ದಾನೆ? ಹಬ್ಬದ ದಿವಸ ಚೆನ್ನಾಗಿ ಓಡಾಡ್ಕೊಂಡಿರೋ ಮಕ್ಕಳನ್ನ ಕರೆದ್ಬಿಟ್ಟು ಓದ್ಕೋ ಅಂದ್ರೆ ಎಲ್ಲ ಮಕ್ಕಳು ಹಿಂಗೆ ಆಡೋದು. ನೀವು ಮಾತ್ರ ಆರಾಮಾಗಿರ್ಬೇಕು, ಅವ್ನು ಓದ್ಕೋಬೇಕಾ? ನಿಮಗೆ ಮಾತು ಕೊಡೋದಕ್ಕಾಗಲ್ಲ. ನನ್ನ ಮಾತು ಅಂದರೆ ಈ ಕಡುಬು ಇದೆಯಲ್ಲ, ಅದು ಗಂಟಲು ಸಿಗಾಕೊಂಡಾಗುತ್ತೆ. ಟೈಮ್ ಬರಲಿ, ವಿಚಾರಿಸ್ಕೋತೀನಿ. ನಿಮಗೆಲ್ಲ ನೋಡ್ತಾ ಇರಿ. ಏನ ವೀಣ, ನಿನ್ನ ಗಂಡ ದೆವ್ವ ಬಡ್ಕೊಂಡಂಗೆ ಆಡ್ತಾವನೆ? ಅಯ್ಯೋ, ಅವ್ರದ್ದು ಯಾವಾಗಲೂ ಇದ್ದಿದೆ ಬಿಡಿ ಅಜ್ಜಿ. ಒಂದು ಹಬ್ಬದ ದಿನನೂ ತಾವು ಚೆನ್ನಾಗಿರಲ್ಲ, ನಮ್ಮನ್ನು ಚೆನ್ನಾಗಿರಕ್ಕೆ ಬಿಡಲ್ಲ. ಅವ್ರ ಬುದ್ಧಿನ ದೇವರೇ ಮೆಚ್ಕೋಬೇಕು. ಅಪ್ಪ, ಇಲ್ಲೇ ಹಾ, ಇದೆ. ಅಪ್ಪ, ನಾನು ಹೇಳ್ತಾ ಇದ್ನಲ್ಲ, 1 ವಾರಕ್ಕೆ ಮುಂಚೆನೆ ಮನೆಗೆ ಬಂದು ಕರೆದ್ರು. ಅದಾದ್ಮೇಲೆ ಡೈಲಿ ಫೋನ್ ಮಾಡಿ ಕರಿತಿದ್ರು. ನಿಮ್ಮನೆ ಫಸ್ಟ್ ಕರೆದಿರೋದು, ನೀವು ಮಿಸ್ ಮಾಡಲೇಬಾರ್ದು ಅಂತ ಹೇಳ್ತಿದ್ರು ಅಂತ. ಇದೇ ಮನೆಯೇ. ನಾನು ಹೋಗ್ಬಿಟ್ಟು ಬರ್ತೀನಿ. ಅಪ್ಪ, ನಾನು ಬರೋದು 5 ನಿಮಿಷ ಲೇಟ್ ಆದರೆ ಇಲ್ಲೇ ವೆಯ್ಟ್ ಮಾಡು, ಆಯ್ತಾ? ಒಳಗೆ ಬಂದ್ಬಿಡ್ಬೇಡ. ನೀನು ಈ ರೀತಿ ಯೂನಿಫಾರ್ಮ್ ಹಾಕೊಂಡು ಒಳಗಡೆ ಬರೋದು, ಅವರು ನಿನ್ನನ್ನು ನೋಡಿ ಅಯ್ಯೋ ನಿಮ್ಮ ಅಪ್ಪನಾ ಆಟೋ ಡ್ರೈವರು ಅಂತ ಎಲ್ಲ ಹೇಳಿದ್ರೆ ನನಗೊಂಥರ ಮುಜುಗರ ಆಗ್ಬಿಡುತ್ತೆ. ಮಂಗಳ, ನೋಡಮ್ಮ, ನಿನಗೆ ಅವಮಾನ ಆಗುತ್ತೆ ಅನ್ನೋದಾದರೆ
ನನ್ನನ್ನು ನಿಮ್ಮಪ್ಪ ಅಂತ ಪರಿಚಯ ಮಾಡಿಸೋ ಅಗತ್ಯ ಇಲ್ಲ. ಆದರೆ ಆಟೋ ಬಗ್ಗೆ ಕೀಳಾಗಿ ಮಾತಾಡಬೇಡ. ಇದು 3 ಹೊತ್ತು ಊಟ ಕೊಡ್ತಾ ಇದೆ. ಈ ವಯಸ್ಸಲ್ಲೂ ಯಾರ ಮುಂದೆ ಕೈ ಚಾಚದೆ ಸ್ವಾಭಿಮಾನದಿಂದ ಬದುಕೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಹೆಮ್ಮೆ ಇದೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವ ಕೆಲಸನೂ ಅವಮಾನ ಅಲ್ಲ. ಹೋಗು. ಆಯ್ತಪ್ಪ, ಹೋಗ್ತೀನಿ. ನಾನೇನು ನನಗೆ ಹಿಂಸೆ ಆಗತ್ತೆ ಅಂತ ಹೇಳಿಲ್ಲ. ನಿನ್ನೆ ನೋಡಿ ಕಷ್ಟ ಆಗ್ತಿತ್ತು, ಅದಕ್ಕೆ ಹೇಳ್ಕೊಂಡೆ ಅಷ್ಟೇ. ಇದ್ರ ಮೇಲೆ ನಿನ್ನಿಷ್ಟ. ನಾನು ಹೋಗ್ಬಿಟ್ಟು ಬರ್ತೀನಿ, ಇಲ್ಲೇ ಕಾಯ್ತಾ ಇರು. ಅಪ್ಪ, ನೀನು ಒಂದೇ ಒಂದ್ ಮನೆ, ಹೋಗ್ಬಿಡ್ತೀನಿ. 2 ನಿಮಿಷ, ಬಂದೆ ಇರು. ಅಮ್ಮ ಭಾವನ ಕಾಯ್ತಿದಾರಲ್ಲಿ. ಏನು ಇವತ್ತು ಕೆಲಸ ಮಾಡ್ಬೇಕಾ? ನಂದೇ ನಿಮ್ಮ ಥರ ಕೆಲಸ ಅಲ್ಲ. ಬೇಕಾದಾಗ ಕೆಲಸ ಮಾಡಿ ಬೇಡ್ದಾಗ ಆರಾಮಾಗಿ ಕೂತ್ಕೊಳ್ಳೋಕ್ಕೆ. ನಾನು MNC ಕಂಪ್ನಿಲಿ ಕೆಲಸ ಮಾಡ್ತಿರೋದು. ನನಗೆ ಯಾವ ಹಬ್ಬ ಹರಿದಿನ ಏನೂ ಇಲ್ಲ. ಅವ್ರು ಕೊಟ್ಟಿರೋ ಟಾರ್ಗೆಟ್ನ ರೀಚ್ ಮಾಡಿದ್ರೇ ಎಲ್ಲ ಹಬ್ಬನೂ. ದೇಶ ಆಳೋ ಪ್ರಧಾನ ಮಂತ್ರಿನೇ ಎಲ್ಲರ ಜೊತೆ ಸೇರಿ ಸಂಭ್ರಮ ಪಡ್ತಿರುವಾಗ ಇವ್ರದ್ದೊಂದು ಊರಿಗಿಲ್ದಿರೋ ಕೆಲಸ. ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ದೆ ಅಲ್ವಾ? ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಾ? ಯಾಕೆ ಪ್ರತಿ ಸರಿನೂ ಜಗಳ ಆಡ್ಕೊಂಡು ಬರ್ತೀರಾ? ರೂಮಲ್ಲಿ ಕೂತ್ಕೊಂಡ್ರೆ ನೆಟ್ವರ್ಕ್ ಸಿಗಲ್ಲ, ಗಾಳಿ ಬರಲ್ಲ ಅಂತ ಇಲ್ಲಿ ಬಂದು ಕೂತ್ಕೊಂಡೆ. ಇಲ್ಲಿ ನೋಡಿದ್ರೆ ನಿಮ್ಮ ಕಾಟ. ಏನೋ ಇವಳೊಬ್ಬರೇ ಕೆಲಸ ಮಾಡಿರ್ತಾರೆ. ಮನೇಲಿ ಮೈ ಮುರಿದು ಕೆಲಸ ಮಾಡಿದೆ, ಅದೇನೋ ಹಿಡ್ಕೊಂಡು ಟುಕ್ಕು 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 ಅಂತ ಕುಟ್ಟೋದನ್ನೇ ದೊಡ್ಡ ಕೆಲಸ ಅಂತ ಅನ್ಕೊಂಡ್ಬಿಡ್ತಾರೆ. ಎಲ್ಲೇ ಅತ್ತೆ ಮನೆಗೆ ಹೋದ ಮಹಾನುಭಾವ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಅಲ್ಲೇ ಜಾಂಡ ಹೂಡ್ತಾನೆ ಅಂತ ಅನಿಸ್ತಾ ಇದೆ. ನಿಮಗೇನ್ರಿ ಕಷ್ಟ ಆಗ್ತಿರೋದು? ಮೊದಲನೇ ಗೌರಿ ಹಬ್ಬ ಅಂದರೆ ಎಲ್ಲರ ಮನೇಲೂ ಜೋರಾಗೇ ಇರುತ್ತೆ. ಅದಕ್ಕೆ ಸ್ವಲ್ಪ ತಡ ಆಗಿರುತ್ತೆ. ಅದೇ ಅವನು ಅತ್ತೆ ಮನೆಯಿಂದ ಏನು ಹೊತ್ಕೊಂಡು ಬರ್ತಾನೆ ಅಂತ ನೋಡೋಣ ಅಂತ ನಾನು ಕಾಯ್ತಾ ಇದ್ದೀನಿ. ನೀವು ಅವನನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಾ ಅಂತ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಅನ್ಕೋಬೇಡಿ. ಅರ್ಥ ಆಯ್ತಾ? ಯಾಕ್ರಿ ಯಾವಾಗಲೂ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತೀರಾ? ಅಂಥದ್ದು ಏನ್ರಿ ಮಾಡಿದ್ದಾನೆ ಅವನು ನಿಮಗೆ? ಒಂದು ಸ್ವಲ್ಪ ಅವನ ಬಗ್ಗೆ ಖುಷಿಯಿಂದ ಮಾತಾಡಬಾರ್ದ? ಹೌದೌದು, ಅವನ ಬಗ್ಗೆ ಖುಷಿಯಿಂದ ಅವನು ಹೊಗಳ್ತಾ ನಾನು ಮಾತಾಡಬೇಕು. ಅವನ ರಾಜ್ಯ ಗೆದ್ದು ಆಸ್ತಿನೆಲ್ಲ ನಮಗೆ ಬರೆದುಕೊಟ್ಟಿದ್ದಾನೆ ನೋಡು. ಅವನು ನಾವು ಸಾಕ್ತಾ ಇದ್ವಿ, ಅವನಿಗೆ ಮದುವೆ ಬೇರೆ ಕೇಳಿ. ಇವ್ರಿಗೆ ಬುದ್ಧಿ ಕಲ್ಸಕ್ಕೆ ಭಾವನೆ ಸರಿ. ಮಾತಾಡಿದ್ರೆ ಮುಖಕ್ಕೆ ಹೊಡೆದಂಗೆ ಮಾತಾಡ್ತಾರೆ. ನಾನು ಮಾತಾಡಿದ್ರೆ ಬಿಟ್ಟಿ ಉಪದೇಶ ಕೊಡೋಕೆ ಬಂದ್ಬಿಡ್ತಾರೆ. ಅತ್ತೆ ಮನೆಗೆ ಹೋದವನು ಇಷ್ಟೊತ್ತಾದರೂ ಬರಲಿಲ್ಲ ಅಂದರೆ ಏನೋ ಸಖತ್ತಾಗಿ ಹೊತ್ಕೊಂಡು ಬರೋ ಥರ ಕಾಣಿಸ್ತಿದೆ. ಅದೇನು ತರ್ತಾನೋ ನೋಡೇ ಬೇಡ. ಓಹೋ ಹೋ 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 ಮಾರಾದ್ರು ನಿನ್ನ ಬಗ್ಗೆನೇ ಮಾತಾಡ್ತಿದ್ದ ಕಣ. ನಿನಗೆ 100 ವರ್ಷ ಆಯಸ್ ಕಣ. ಅಲ್ಲ ಅದು ಸರಿನೇ ಬಿಡು. ಬಿಟ್ಟಿ ತಿನ್ನೋನಿಗೆ 100 ವರ್ಷ ಆಯಸ್ಸು. ಇನ್ನು ನಮ್ಮಂತ ಕಷ್ಟಪಟ್ಟು ದುಡಿಯೋರಿಗೆ ನಮ್ಮೊಂದು ದೇವರು ಬೇಗ ಕರ್ಕೊಂಡ್ಬಿಡ್ತಾನೆ. ಏನು ಮಾತು ಅಂತ ಆಡ್ತೀರಿ? ಈಗ ತಾನೇ ಹಬ್ಬ ಮುಗಿಸ್ಕೊಂಡು ಗಂಡು ಹೆಣ್ಣು ಖುಷಿ ಖುಷಿಯಾಗಿ ಮನೆಗೆ ಬಂದಿದ್ದಾರೆ. ನಿಮ್ಗೆ ಯಾವಾಗ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ ಅಲ್ಲ? ಏಯ್ ನನಗೆ ಗೊತ್ತು ಕಣೆ, ಸುಮ್ಮನೆ ಇದೆ. ಬಂದ್ಬಿಟ್ಲೆ ಹೇಳಕ್ಕೆ. ಏನಪ್ಪ ರಾಜ, ನಿಮ್ಮ ಅತ್ತೆ ಮನೇಲಿ ಸತ್ಕಾರ ಜೋರ? ದೊಡ್ಡದಾಗೇನೋ ಹೊತ್ಕೊಂಬರ್ತೀಯ ಅಂದರೆ ಚಿಕ್ಕವಾಗಿ ತಂದಿದ್ಯಾ? ಕೊಡಿಲಿ, ಕೊಡ ಕೊಡ. ನೀನು ನೋಡ್ದ ಏನಿದೆ ಅಂತ. ಸ್ವೀಟ್ ಬಾಕ್ಸು. ಓ ಮತ್ತೇನಿದೆಯಪ್ಪ? ಓಹೋ ಬಾಳೆಹಣ್ಣು. ಇದನ್ನು ತರಕ್ಕೆ ಅಲ್ಲಿವರೆಗೆ ಹೋಗಿದ್ಯಾ? ಹಾಂ
ಅಲ್ಲ ಕಣ, ನೀವಿಬ್ರದು ಇದು ಮೊದಲನೇ ಹಬ್ಬ. ಸತ್ಕಾರ ಹೆಂಗಿರ್ಬೇಕು? ಹಾ ನಿಮ್ಮ ಅಮ್ಮನ ಮನೇಲಿ ನಿನ್ಗೆ ಏನೆಲ್ಲ ಕೊಟ್ಟು ಕಳಿಸ್ಬೇಕು ಹೇಳು? ಸಿಂಚನ, ದೇವರು ನನ್ನ ಹಣೆ ಬರೋದು ಒಂದೇ ಥರ ಬರ್ದಿರಲ್ಲ. ಅವ್ರ ಪರಿಸ್ಥಿತಿನೂ ಅರ್ಥ ಮಾಡ್ತು. ಸುಮ್ಮನೆ ಯಾವಾಗ ಅಂದ್ರಲ್ಲಿ ಬಡಾಯಿ ಕೊಚ್ಕೊಳ್ಳೋದು. ನಿಮಿಷ ಇದೆ, ನಾನು ಹೇಳ್ತೀನಿ ಇದು. ನಂದು ಮದುವೆ ಆಗಿತ್ತಲ್ಲ, ಆಗ ಮೊದಲನೇ ಗೌರಿ ಗಣೇಶ ಹಬ್ಬದಲ್ಲಿ ನಮ್ಮತ್ತೆ ಮನೆ ಕೆಲಸ ಮಾಡ್ತಿದ್ರು, ನನಗೆ 5,000 ಕೊಟ್ಟಿದ್ರು. ಮತ್ತೆ ಹೂವಿನ ವ್ಯಾಪಾರ ಮಾಡತ್ತಾನೆ. ಈಗ ಸೀಸನ್ ಅಲ್ವಾ, ಕಮಾಯಿ ಚೆನ್ನಾಗಿರುತ್ತೆ, ಏನಾದ್ರು ಇಸ್ಕೊಂಬರತ್ತಾನೆ. ಓ, ನಮಗೆಲ್ರಿಗೂ ಕೊಡ್ಬೇಕಾಗತ್ತೆ ಅಂತನಾ? ಅತ್ತೆ ಮನೆ ಸೇಫ್ ಮಾಡೋ ಉದ್ದೇಶ. ಹಂಗೇನಿಲ್ಲ ಬಾವ, ನಮ್ಮ ಮಗನಿಗೆ ಕಣ್ ಕಾಣಕ್ಕಿಲ್ಲ, ಅದು ನಿಮಗೂ ಗೊತ್ತಲ್ವೇ. ಅವರೊಬ್ಬರೇ ದುಡಿಯೋಕ್ಕಾಗಕ್ಕಿಲ್ಲ, ಅವ್ರಿಗೆ ನಮ್ಮ ಸಹಾಯ ಬೇಕು. ಅವ್ರ ಕೈಲಿ ಎಷ್ಟಾಯ್ತದೋ ಅಷ್ಟು ಮಾಡೋರೆ. ಎಲ್ಲನೂ ದುಡ್ಡಿಂದಾನೇ ಅಳಿಯೋದು ತಪ್ಪಲ್ವೇ? ಪರವಾಗಿಲ್ಲ ಕಣ, ನಿನ್ನ ಹೆಂಡತಿಗೆ ನಮ್ಮ ವಿರುದ್ಧ ಮಾತಾಡೋದು ಕಲ್ಸ್ಕೊಟ್ಬಿಟ್ಟಿದ್ಯಾ? ಏಯ್ ತೆಪ್ಪಗಿರ, ದೊಡ್ಡದಾಗಿ ಬಂದ್ಬಿಟ್ಟ ಕೇಳಕ್ಕೆ. ಮೊದಲು ನೆಟ್ಟಿಗೆ ಸಂಸಾರ ಮಾಡೋದಂತ ಕಲಿ, ಆಮೇಲೆ ಹೇಳಕ್ ಬಾ, ಗೊತ್ತಾಯ್ತಾ? ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ. ಬೇಜಾರು ಮಾಡ್ಕೋಬೇಡ ಚೆಲ್ವಿ, ಅವನು ಹಾಗೆ ಅಂತ ನಿನ್ಗೆ ಗೊತ್ತಿಲ್ವಾ? ಅಯ್ಯ ಅಜ್ಜಿ, ಏನು ಬೇಜಾರಿಲ್ಲ. ಮನೆ ಅನ್ಮೇಕೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ. ಅದಕ್ಕೆಲ್ಲ ನಾನೇನು ತಲೆ ಕೆಡಿಸ್ಕೊಳಕ್ಕಿಲ್ಲ. ಈಗ ತಲೆ ಕೆಡಿಸ್ಕೊಳ್ದೆ ಹೋದ್ರು ಮುಂದಕ್ಕೆ ತಲೆ ಕೆಡಿಸ್ಕೊಳ್ಳೋ ಸಮಯ ಬಂದೇ ಬರುತ್ತೆ ಚೆಲ್ವಿ. ಚೆಲ್ವಿ, ನಿಮ್ಮಮ್ಮನ ಮನೆಗೆ ಹೋಗಿದ್ಯಲ್ಲ, ನಿಮ್ಮಮ್ಮ ಏನೇನು ಅಡುಗೆ ಮಾಡಿದ್ರು? ನಮ್ಮ ಅವ್ವನ ಕೈಲೆಲ್ಲ ಆಯ್ತದಕ್ಕ. ನಾವೇ ಹೋಗಿ ಅಡುಗೆ ಮಾಡಿ ನಾವು ತಿಂದು ಅವಂಗೂ ತಿನ್ಸ್ಬಿಟ್ಟು ಬಂದ್ವಿ. ಅಕ್ಕ, ನಾವು ಹೋಗಿದ್ ನೋಡಿ ನಮ್ಮವ್ವ ಎಷ್ಟು ಖುಷಿ ಪಡ್ಲು ಗೊತ್ತಾ? ನನಗೆ ಅರ್ಥ ಆಗುತ್ತೆ. ನಮ್ಮಮ್ಮನ ಮನೆಗೆ ಹೋದಾಗಲೂ ಹೀಗೇನೆ. ಜೀವನದಲ್ಲಿ ಎಲ್ಲಕ್ಕಿಂತ ಪ್ರೀತಿ ವಿಶ್ವಾಸನೇ ಮುಖ್ಯ. ಕೆಲವೊಬ್ರು ಇರ್ತಾರೆ, ಅವರಿಗೆ ಬರೀ ದುಡ್ಡೇ ಮುಖ್ಯ. ಹೋಗಿ ಬಿಡಿ, ಇಬ್ರು ಕೂತ್ಕೊಂಡಿರಿ, ನಾನು ಕಡುಬು ತಂದ್ಕೊಡ್ತೀನಿ. ಅತ್ತೆ ಮಾಡಿದರೆ ತುಂಬ ಚೆನ್ನಾಗಿದೆ, ಕೂತ್ಕೊಳ್ಳಿ. ಬೆಂಕಿ, ನೀನು ತಂದಿರೋ ಸ್ವೀಟ್ ತಂದ್ಕೊಡ, ನಾನು ತಿಂತೀನಿ. ಬಾಪ
ಅಪ್ಪ ನೋಡು, 3 ಮನೆಯವರು 3 ಸೀರೆಗಳನ್ನ ಕೊಟ್ಟಿದ್ದಾರೆ ಬಾಗಣಕ್ಕೆ ಅಂತ. ಏನಿಲ್ಲ ಅಂದ್ರು 3,000 ರೂಪಾಯಿ ಅಪ್ಪ. ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಒಳ್ಳೇದಾಯ್ತಮ್ಮ, ನಿಂಗೆ ಸಂತೋಷ ಆಯ್ತಾ? ಅಷ್ಟೇ ಸಾಕು. ಈ ಬಾಗಿನ ಕೊಡೋದು ತಗೊಳ್ಳೋದು ಈ ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳಿಗೆ ಸಿಗುವಂಥ ಒಂದು ಸೌಭಾಗ್ಯಮ್ಮ. ಅದನ್ನು ಪ್ರೀತಿಯಿಂದ ಕೊಡಬೇಕು, ಭಕ್ತಿಯಿಂದ ಸ್ವೀಕರಿಸಬೇಕು. ಏನೋ ಕೊಟ್ಟಿದ್ದಾರೆ ಅಂತ ತಗೊಳ್ಳೋದಲ್ಲ. ಸರಿ ಬಾ. ಅಯ್ಯೋ ಹಾಗಲ್ಲ ಅಪ್ಪ, ಬಂದಿದ್ದೀನ ಶಿವ ಅಂತ ಸ್ವೀಕರಿಸ್ಬೇಕು. ಕೊಡೋ ಕೈ ಹೇಗೆ ಕೊಡುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ತಗೊಳ್ಳೋ ಕೈ ಮಾತ್ರ ಖುಷಿಯಾಗಿ ತಗೋಬೇಕು. ನಾನು ಹೇಳಿದ್ದೆ 5 ಮನೇಲಿ 3 ಮನೆ ಇಲ್ಲೇ ಆಗೋಯ್ತು. ಇನ್ನೊಂದು ಮನೆ ಇದೆ, ಇದು ಪಕ್ಕದಲ್ಲಿಲ್ಲ, 8-10 ಕಿಲೋಮೀಟರ್ ದೂರ ಇದೆ. ಅದಾದ್ಮೇಲೆ ಕೊನೆ ಮನೆ ಆದಳು ನಿಮ್ಮ ಮನೆ. ಮಗಳ 8-10 ಕಿಲೋಮೀಟರ್ ಹೋಗೋದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆನಾದರೂ ಬೇಕಮ್ಮ. ಅಲ್ಲಿ ನಿಮ್ಮ ಅಮ್ಮ ಭಾವನ ಕಾಯ್ತಾ ಇದ್ದಾರೆ. ಬೇಡವಾ, ಹೋಗೋಣ. ಬೇಡ 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 ಅಪ್ಪ, ಅಲ್ಲಿ ಹೋಗಿಲ್ಲ ಅಂದ್ರೆ ನನಗೊಂದು ಸೀರೆ ಮಿಸ್ ಆಗ್ಬಿಡುತ್ತೆ. ಆಮೇಲೆ ಅವರು ಬೇಜಾರು ಮಾಡ್ಕೋತಾರೆ. ಅಪ್ಪ ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಪ್ಪ. ಕೊನೆಯದಾಗಿ ನಿಮ್ಮ ಮನೆಗೆ ಬರ್ತೀನಲ್ವಾ, ಏನ್ ತೆಗ್ದಿಟ್ಟಿದ್ಯಾ ನನಗೆ? ಹೊರಗಡೆ ಚೆನ್ನಾಗಿರೋ ಸೀರೆ ಕೊಟ್ಟಿದ್ದಾರೆ ಅಂದಮೇಲೆ ಇದಕ್ಕಿಂತ ಒಳ್ಳೆ ಸೀರೆ ನೀನು ಕೊಟ್ಬೇಕು ಆಯ್ತಾ? ಇದ್ರ ಜೊತೆಗೆ ಹಣ್ಣು ಹಂಪಲು ಸ್ವೀಟ್ಸು ಕೈ ತುಂಬಾ ಕಳಿಸ್ಬೇಕು. ಆಟ ಬೇರೆ ಓಡಿಸ್ತಿದ್ಯಾ, ಕೈ ತುಂಬಾ ದುಡ್ಡು ಓಡಾಡ್ತಿದೆ. ಏನ್ ಕಡಿಮೆ ಈಗ ನಿನ್ಗೆ? ಬರೀ ಕೈಯಲ್ಲಿ ಮಾತ್ರ ನನ್ನ ಕಳ್ಸಂಗಿಲ್ಲ, ಈಗ್ಲೇ ಹೇಳ್ಬಿಟ್ಟಿದೀನಿ. ಈಗ ಫಸ್ಟ್ ಆ ಮನೆಗೆ ನಡಿ, ಅಡ್ರೆಸ್ ಹೇಳ್ತೀನಿ ನಾನು, ಆಮೇಲೆ ನಮ್ಮ ಮನೆಗೆ ಹೋಗೋಣ. ಅಮ್ಮ ನಾನು ಹೆಂಗೋ ಒಪ್ಪಿಸ್ತೀನಿ ಬಿಡು, ಬಾ. ಚೆಲ್ವಿ, ನಮ್ಮ ಮನೆಯವ್ರು ಹೀಗೆಲ್ಲ ಮಾತಾಡಿದ್ರು ಅಂತ ನೀನು ಬೇಜಾರು ಮಾಡ್ಕೋಬೇಡ. ಅವ್ರು ಯಾವಾಗಲೂ ಹೀಗೇನೆ, ಏನಾದರೂ ಒಂದಲ್ಲ ಒಂದು ಅಂತಾನೆ ಇರ್ತಾರೆ. ನೀನು ಅಂತಲ್ಲ, ಮನೇಲಿರೋ ಎಲ್ಲರ ಜೊತೆಗೂ ಅವ್ರಿಗೆ ಒಂದಲ್ಲ ಒಂದು ಇದ್ದಿದ್ದೆ. ಇಲ್ಲಕ್ಕ, ನನಗೇನು ಬೇಜಾರಿಲ್ಲ, ನೀವು ಹಂಗೆಲ್ಲ ಅನ್ಕೋಬೇಡಿ. ಹಾಗಲ್ಲ ಚೆಲ್ವಿ, ಒಂದೊಂದ್ಸಲ ಅವ್ರು ಯಾಕೆ ಹೀಗಾಡ್ತಾರೆ ಅನ್ನೋದೇ ನನಗೆ ಅರ್ಥ ಆಗೋದಿಲ್ಲ. ತುಂಬ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು ಹೇಳು? ನಾ ಇವೆಲ್ಲ ಡೊಂಕು ಅನ್ನೋ ಹಾಗೆ ಅವರಂತೂ ಯಾವತ್ತಿದ್ರೂ ಬದಲಾಗಲ್ಲ. ಅದಕ್ಕೆ ನಿನಗೆ ಹೇಳ್ತಿರೋದು, ನೀನು ಇದನ್ನೆಲ್ಲ ಮನಸ್ಸಿಗೆ ಹಾಕೋಬೇಡ. ನೋಡು, ನಿನಗೆ ನಾನಿದ್ದೀನಿ, ಅತ್ತೆ ಇದ್ದಾರೆ, ನೀನು ಮಾತ್ರ ಖುಷಿಯಾಗಿರು ಆಯ್ತಾ? ಹೋಗ್ಲಿ ಬಿಡಿ ಅಕ್ಕ, ಜೊತೆಲಿ ಹುಟ್ಟಿದವ್ರಿಗಿಂತ ಹೆಚ್ಚಾಗಿ ಪ್ರೀತಿಸೋ ನೀವು ಸ್ವಂತ ಮಗಳ ಥರನೇ ನೋಡ್ಕೊಳ್ಳೋ ಅತ್ತೆ ಇರುವಾಗ ನನ್ಗೆ ಯಾಕೆ ಬೇಜಾರು? ತಗೊಳ್ಳಿ ಸ್ವೀಟ್ಸು, ಎಲ್ರಿಗೂ ಕೊಟ್ಬಿಡಿ. ಸಾಲಿಲ್ಲ ಅಂತಂದ್ರೆ ಇನ್ನ ಹೇಳಿ ತಂದು ಕೊಡ್ತೀನಿ, ತಗೊಳ್ಳಿ. ಏನಕ್ಕ ವಿಶೇಷ? ಸಂಬಳ ಆಯ್ತಾ? ಅಯ್ಯೋ ಇಲ್ಲಪ್ಪ, ನನ್ನ ಹಬ್ಬಕ್ಕೆ ತವ್ರ ಮನೆಗೆ ಹೋಗಲಿಲ್ಲ ಅಲ್ವಾ, ಅದಕ್ಕೆ ಪ್ರೀತಿಯಿಂದ ಸ್ವೀಟ್ ಬಾಕ್ಸ್ ಕಳಿಸಿದ್ದಾರೆ. ಹಾಗೆ ಸೀರೆ ತಗೊಳಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ತವ್ರ ಮನೆ ಇರಲೇಬೇಕು ಅಲ್ವಾ ಅಕ್ಕ? ತವ್ರ ಮನೆ ಗಟ್ಟಿಯಾಗಿದ್ರೆ ಹೆಣ್ಮಕ್ಳು ಗಟ್ಟಿಯಾಗಿರ್ತಾರೆ. ಗಂಡನ ಮನೆಯಲ್ಲೂ ಗೌರವ ಸಿಗತ್ತೆ, ಇಲ್ಲಾಂದ್ರೆ ಕೆಲ್ಸದವ್ರ ಥರ ನೋಡ್ತಾರೆ. ತಮ್ಮ ಮನೆಯಲ್ಲಿ ಯಾರೂ ಕೆಲಸದವ್ರಾಗಿರಲ್ಲ. ಮನೆ ನಮ್ಮದೇ ಅಂದಮೇಲೆ ಅಲ್ಲಿರೋ ಕೆಲಸಗಳು ನಮ್ಮದೇ ಆಗಿರುತ್ತೆ. ಅದಕ್ಕೂ ತವ್ರ ಮನೆಗೂ ಏನು ಸಂಬಂಧ ಅಂತ ನನಗೆ ಅರ್ಥ ಆಗಲಿ. ವಿಧಿ ಇಲ್ಲದಿದ್ದಾಗ ಈ ಥರ ಹೇಳಲೇಬೇಕು. ಅಂದರೆ ಏನು ನಿನ್ನ ಮಾತಿನ ಅರ್ಥ? ದುಡ್ಡಿದ್ರೇನೆ ಮರ್ಯಾದೆ, ದುಡ್ಡಿದ್ರೇನೆ ಗೌರವ ಅಂತನಾ? ಹೌದು, ಹೆಣ್ಮಕ್ಳಿಗೆ ತವ್ರ ಮನೆ ಮುಖ್ಯ. ಅದರಲ್ಲೂ ದುಡ್ಡಿರೋ ತವ್ರ ಮನೆ ಇದ್ರೆ ಗಂಡನ ಮನೇಲೂ ಗೌರವ ಇರುತ್ತೆ. ದುಡ್ಡಿದ್ರೆ ಕಣ್ ಬಾಯ್ ಬಿಟ್ಕೊಂಡು ನೋಡ್ತಿರ್ತಾರೆ. ಹಾಗೆಲ್ಲ ಏನಿಲ್ಲ ಸಿಂಚನ. ಬಡವರೇ ಆಗಿದ್ರು ನ್ಯಾಯವಾಗಿ ಬದುಕೋದ್ರಿಂದ ಒಂದು ತೃಪ್ತಿ ಸಿಗುತ್ತೆ. ಅದು ನಿನಗೆಲ್ಲ ಅರ್ಥ ಆಗಬೇಕು. ಯಾರ ಹತ್ರ ಏನಿಲ್ವೋ ಅದನ್ನ ನೋಡಿ ಹೊಟ್ಟೆವ್ರಿ ಪಟ್ಕೊಳ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಸ್ವೀಟ್ಸ್ ಕೊಟ್ಬಿಡಿ. ಚೆಲ್ವಿ, ನೀನು ತಿನ್ನು ಆಯ್ತಾ? ತವ್ರ ಮನೇಲಿ ಇಷ್ಟು ಜನ ಬಿದ್ದಿದ್ದಾರೆ, ಅವ್ರನ್ನೇ ಕರೆಸಿ ಹಂಚ್ಬೋದಾಗಿತ್ತು. ಇಷ್ಟೆಲ್ಲ ಕೆಲಸದ ಜೊತೆ ಇದನ್ನು ನಾನೇ ಮಾಡ್ಬೇಕು. ದುಡ್ಡಿನ ದುರಹಂಕಾರ. ಹೋಗ್ಲಿ ಬಿಡಿ ಅಕ್ಕ, ಮನೆ ಅಂತ ಅಂದಮೇಲೆ ಇದೆಲ್ಲ ಇದ್ದಿದ್ದೆ. ಅವರು ಹಬ್ಬಕ್ಕೆ ಹೂ ತರಬೇಕು ಅಂತ ಮಾರ್ಕೆಟ್ಗೆ ಹೋಗೋರೆ, ನಾನು ಹೋಗಿ ಬರ್ತೀನಿ. ಆಯಿತು, ಹುಷಾರು. ನಾನೇ ಕಂಚಲಿ ಇದನ್ನು